ಒಲುಮೆಯ ಸಹೋದರ ಸಹೋದರಿಯರೇ, ಈ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ. 26ನೆಯ ಭಾನುವಾರವನ್ನು ನಾವು ಸಂಭ್ರಮಿಸುವಾಗ ನಾವು ಅವಲೋಕಿಸುವ ವಿಷಯ ನಮ್ಮ ದೇಹವ ಪಳಗಿಸುವ ಸಂಕೇತ. ನಮ್ಮ ದೇಹವ ಪಳಗಿಸುವ ಸಂಕೇತ ಎನ್ನುವಾಗ ನಮ್ಮ ಆಲೋಚನೆಗೆ ಮತ್ತು ನಮ್ಮ ಊಹೆಗೆ ಬರುವುದು ಪ್ರಭು ಕ್ರಿಸ್ತರು ಹೊತ್ತ ಶಿಲುಬೆ. ಆ ಪ್ರಭು ಕ್ರಿಸ್ತರ ಹೊತ್ತ ಶಿಲುಬೆಯಿಂದ ನಮ್ಮ ರಕ್ಷಣೆ ಆಗಿರುವುದು ಖಚಿತವಾದ ವಿಷಯ. ಈ ಒಂದು ಶಿಲುಬೆಯ ಮುಖಾಂತರ ದೇವರು ಅದನ್ನು ನಾವು ಸ್ವೀಕರಿಸಿದಾಗ ನಮಗೆ ಬೇಕಾದ ಪ್ರತಿಫಲವನ್ನು, ಅದೇ ರೀತಿ ಆ ಶಿಲುಬೆಯ ಮುಖಾಂತರ ನಾವು ಪಾಪ ಮಾಡಿದಾಗ ಒಂದಲ್ಲ ಒಂದು ರೀತಿಯ ಆ ಒಂದು ಶಿಕ್ಷೆಯನ್ನು ಕೂಡ ಈ ಶಿಲುಬೆಯು ನಮಗೆ ಸೂಚನೆಯನ್ನು ನೀಡುತ್ತದೆ. ಏಕೆ ಈ ಶಿಲುಬೆಯ ಬಗ್ಗೆ ಇಂದು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಆಲೋಚಿಸಬೇಕು ಎಂದರೆ, ಶಿಲುಬೆಯ ಮುಖಾಂತರ ನಾವು ಯೇಸುವನ್ನು ಹಿಂಬಾಲಿಸುತ್ತೇವೆ. ಆ ಭಾರವನ್ನ ನಮ್ಮ ಹೆಗಲ ಮೇಲೆ ಹೊತ್ತಾಗ ನಮ್ಮ ಪಾಪಗಳನ್ನು ನಾವು ಒಂದೊಂದನ್ನಾಗಿ ಬಿಟ್ಟು ದೇವರ ಆ ಪವಿತ್ರತೆಯಲ್ಲಿ, ಪರಿಶುದ್ಧತೆಯ ಮಾರ್ಗದಲ್ಲಿ ಮುನ್ನಡೆಯಲು ನಮಗೆ ಸಹಾಯವಾಗುತ್ತದೆ. ಇಂತಹ ಸನ್ನಿವೇಶಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಈ ದಿನದ ಅಥವಾ ಈ ವಾಚನಗಳಲ್ಲಿ ನೋಡುತ್ತೇವೆ. ಸಂಖ್ಯಾಕಾಂಡದಿಂದ ಆಯ್ದುಕೊಂಡಂತ ಅಧ್ಯಾಯ 25 ವಾಕ್ಯಗಳು 26ರಿಂದ 11ನೇ ಅಧ್ಯಾಯ ವಾಕ್ಯಗಳು 25ರಿಂದ 27ರವರೆಗೆ. ಅದೇ ರೀತಿ ಯಾಕೋಬರ ಪತ್ರ ಅಧ್ಯಾಯ 5 ವಾಕ್ಯಗಳು 1ರಿಂದ 6ರವರೆಗೆ. ತದನಂತರ ಮಾರ್ಕರು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯಗಳು 38ರಿಂದ 48ರವರೆಗೆ ನಾವು ಈ ಒಂದು ಆಲೋಚನೆಯ ವಿಭಿನ್ನ ರೀತಿಯ ದರ್ಜೆಗಳನ್ನ ನಾವು ನೋಡುತ್ತಾ ಇದ್ದೇವೆ. ಸಂಖ್ಯಾಕಾಂಡದಲ್ಲಿ ಮೋಶೆಯ ವೃತ್ತಾಂತದಲ್ಲಿ ನಾವು ನೋಡುತ್ತೇವೆ, ಆ ಇಸ್ರಾಯೇಲರ 70 ಹಿರಿಯರ ಮೇಲೆ ಮೋಶೆಯ ಆತ್ಮದ ಶಕ್ತಿಯ ಒಂದು ಭಾಗವನ್ನು ದೇವರು ತೆಗೆದುಕೊಂಡು ಅವರ ಮೇಲೆ ಅವತರಿಸುವಂತೆ ಮಾಡುತ್ತಾರೆ. ಅವರ ಮೇಲೆ ಅವತರಿಸುವಂತೆ ಮಾಡಿದಾಗ ಮೋಶೆಯ ಆ ಒಳ್ಳೆತನದಲ್ಲಿ ಇಸ್ರಾಯೇಲರ ಎಲ್ಲ ಹಿರಿಯರನ್ನ, ಆ 70 ಮಂದಿ ಹಿರಿಯರನ್ನ ಪಾಲುಗಾರರಾಗುವಂತ ಆ ಒಂದು ಔದಾರ್ಯತೆಯ ಗುಣವನ್ನ ತೋರಿಸುತ್ತಾ ಇದ್ದಾರೆ. ಇಂತಹ ಸನ್ನಿವೇಶಗಳನ್ನ ನಾವು ಮುಂಚೆಯೇ ಆದಿಕಾಂಡದಲ್ಲಿ ಆದಾಮನ ಆ ಒಂದು ಪಕ್ಕೆಲುಬನ್ನು ತೆಗೆದುಕೊಂಡು ಏಬಳನ್ನು ಸೃಷ್ಟಿಸಿದಂತ ಕಾರ್ಯವನ್ನ ನಾವು ಜ್ಞಾಪಿಸುವಂತಾಗಿದೆ. ಅಂದರೆ ಆದಾಮನಲ್ಲಿ ಏನೆಲ್ಲ ಇತ್ತೋ ಅದನ್ನ ಸಂಪೂರ್ಣವಾಗಿ ಅವಳಿಗೆ ಅದನ್ನ ದೇವರು ನೀಡಿದರು ಮತ್ತು ದಯಪಾಲಿಸಿದರು ಎಂಬುದನ್ನ ಆದಿಕಾಂಡದ 2ನೇ ಅಧ್ಯಾಯ ವಾಕ್ಯಗಳು 1ರಿಂದ 20ರಿಂದ 22ರಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅದೇ ರೀತಿ ತದನಂತರ 2ನೇ ಅರಸರುಗಳ ಪುಸ್ತಕದಲ್ಲಿ ಏಲಿಯನು ಸ್ವರ್ಗ ಸ್ವೀಕಾರ ಆಗುವ ಮುಂಚೆ ಎಲೀಷನು ಅದನ್ನು ನೋಡುತ್ತಾ ಆ ದೇವರ ಶಕ್ತಿ, ಆ ಎಲಿಯನಲ್ಲಿ ಅವತರಿಸಿದ ದೇವರ ಆತ್ಮದ ಶಕ್ತಿಯ ಭಾಗವನ್ನು 2 ಪಟ್ಟು ಭಾಗವನ್ನು ಈತನು ಸ್ವೀಕರಿಸಬೇಕು ಎಂದು ಹಂಬಲಿಸಿದಾಗ ಏಲಿಯನು ಎಲೀಷನಿಗೆ ಹೇಳುತ್ತಾನೆ, ದೇವರು ನನ್ನನ್ನು ಸ್ವೀಕರಿಸುವಂತಹ ಆ ಸ್ವರ್ಗಕ್ಕೆ ಸ್ವೀಕರಿಸುವಂತಹ ಸನ್ನಿವೇಶವನ್ನು ನೀನು ನೋಡಿದರೆ ನನ್ನ ಆ 2 ಪಟ್ಟು ಆತ್ಮಶಕ್ತಿಯನ್ನ ನೀನು ಪಡೆಯುವಂತಾಗುವಿ ಎಂದು ಈ ಅರಸರುಗಳ 2ನೇ ಅರಸರುಗಳ ಗ್ರಂಥ 2ನೇ ಅಧ್ಯಾಯ ವಾಕ್ಯ 1ರಿಂದ 2ರಲ್ಲಿ ಹೇಳಿದೆ. ಹೀಗೆ ದೇವರ ಆ ಒಂದು ಒಳ್ಳೆತನವನ್ನ ಪಡೆದಂತ, ಈ ಸದ್ಗುಣವನ್ನ ಮುಂದುವರಿಸಿಕೊಂಡ ಮತ್ತು ಬೆಳೆಸಿಕೊಂಡಂತ ಸತ್ಪುರುಷರ ಆ ಆತ್ಮಶಕ್ತಿಯನ್ನ ದೇವರು ಇತರರಿಗೂ ಹರಡುವಂತೆ ಮಾಡುತ್ತಾರೆ ಮತ್ತು ಆ ಗುಣಗಳನ್ನ ಎಲ್ಲರಿಗೂ ದಯಪಾಲಿಸುತ್ತಾರೆ. ಇಂತಹ ಒಂದು ಗುಣಗಳನ್ನ ಯೆಹೋಶುವನು ವಿರೋಧಿಸಿದಾಗ, ಇಂತಹ ಒಂದು ವೃತ್ತಾಂತವನ್ನ ಯೆಹೋಶುವನು ವಿರೋಧಿಸಿದಾಗ ಮೋಶೆ ಹೇಳುತ್ತಾ ಇದ್ದಾನೆ, ಈ ಎಲ್ಲಾ ಜನರಿಗೂ ದೇವರ ಶಕ್ತಿ ಅವತರಿಸಿದರೆ ಎಷ್ಟು ಒಳ್ಳೆಯದು ಅಂತ ಹೇಳುವಾಗ ನಮಗೆ ಜ್ಞಾಪಕಕ್ಕೆ ಬರುವುದು ಪಂಚಶತಮ ದಿನದಂದು ಪವಿತ್ರಾತ್ಮರ ವರದಾನಗಳಿಂದ ಇಡೀ ಕ್ರೈಸ್ತ ಸಮುದಾಯವನ್ನ ಅವತರಿಸಿದಂತಹ ಸನ್ನಿವೇಶವು ಕೂಡ ನಮಗೆ ಜ್ಞಾಪಕವಾಗುತ್ತದೆ. ಅಂದರೆ ಸತ್ಪುರುಷರಲ್ಲಿ ಬೆಳೆಸಿಕೊಂಡಂತಹ ಆ ಒಳ್ಳೆಯ ಗುಣಗಳಲ್ಲಿ, ಸದ್ಗುಣಗಳಲ್ಲಿ ಇಡೀ ಸಮುದಾಯವು ಅದನ್ನು ಪ್ರತಿಫಲವನ್ನಾಗಿ ಪಡೆಯುವಂತಾಗಿದೆ ಎಂದು ಈ ಒಂದು ಸಂಖ್ಯಾಕಾಂಡದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಹೀಗೆ ನಾವು ಮುಂದುವರಿದಾಗ ದೇವರಿಂದ ಪಡೆದಂತ ಪ್ರತಿಫಲವನ್ನ ಹೇಗೆ ನಾವು ಕಳೆದುಕೊಳ್ಳುತ್ತೇವೆ ಎಂಬ ಸನ್ನಿವೇಶವನ್ನ ಯಾಕೋಬರು ಬರೆದ ಪತ್ರದಲ್ಲಿ ವಿವರಿಸಲಾಗಿದೆ. ಅದು ಏನೆಂದರೆ, ದೇವರು ನಮಗೆ ಒಳ್ಳೆತನದನ್ನ ನೀಡಿದಾಗ ನಮ್ಮಲ್ಲಿರುವಂತಹ ಆ ಒಂದು ವೈಯಕ್ತಿಕ
ದುರಾಶೆಯಿಂದ ನಾವೇನ್ ಮಾಡ್ತೇವೆ, ಇತರರಿಗೆ ಹಂಚುವಂತಹ ಗುಣವನ್ನ ಕಳೆದುಕೊಳ್ಳುತ್ತೇವೆ. ಇಂತಹ ಗುಣವನ್ನು ಕಳೆದುಕೊಂಡಾಗ ನಾವು ಇತರರ ಮೇಲೆ ದಬ್ಬಾಳಿಕೆ ನಡೆಸುವುದರಿಂದ ಮತ್ತು ಅದೇ ರೀತಿ ಸಮಾಜದ ಒಂದು ಶೋಷಣೆಗೆ ಒಳಪಟ್ಟಂತಹ ಜನರಿಗೆ ನ್ಯಾಯಕ್ಕೆ ವಿರುದ್ಧವಾಗಿ ನಾವು ನಮ್ಮ ಕೃತ್ಯಗಳನ್ನು ಎಸಗಿದಾಗ ನಾವು ದೇವರು ದಯಪಾಲಿಸಿದಂತಹ ಪ್ರತಿಫಲವನ್ನ ನಾವು ಇತರರಿಗೆ ಹಂಚದಂತ ಒಂದು ಪಾಪದ ಕೃತ್ಯಗಳನ್ನ ಮಾಡುವುದರಲ್ಲಿ ತೊಡಗಿಕೊಂಡಾಗ ದೇವರ ಆ ಒಂದು ಫಲ, ದೇವರ ಆ ಒಂದು ಆತ್ಮಶಕ್ತಿಯನ್ನು ನಾವು ಕಳೆದುಕೊಳ್ಳುತ್ತೇವೆ ಎಂಬುದನ್ನ ಯಾಕೋಬರು ತಮ್ಮ ಪತ್ರದಲ್ಲಿ 5ನೇ ಅಧ್ಯಾಯ ವಾಕ್ಯಗಳು 1ರಿಂದ 6ರಲ್ಲಿ ವಿವರಿಸಿ ಹೇಳುತ್ತಾ ಇದ್ದಾರೆ. ಹೀಗೆ ಈ 2 ರೀತಿಯ ಸನ್ನಿವೇಶಗಳನ್ನು ನಾವು ನೋಡುವಾಗ ಪ್ರಭು ಯೇಸು ನಮಗೆ ಇನ್ನೊಂದು ರೀತಿಯಲ್ಲಿ ಹೇಗೆ ನಾವು ಪ್ರತಿಫಲವನ್ನು ಕಂಡುಕೊಳ್ಳಬಹುದು ಎಂಬುದನ್ನು ವಿವರಿಸಿ ಹೇಳುತ್ತಾ ಇದ್ದಾರೆ. ಅಂದರೆ ಶಿಲುಬೆಯು ನಮಗೆ ಸಂಕೇತವಾಗಿದೆ ಮತ್ತು ಸೂಚನೆಯಾಗಿದೆ. ಶಿಲುಬೆಯಿಂದ ನಮ್ಮ ದೇಹವನ್ನ ನಾವು ಪಳಗಿಸಬಹುದಾಗಿದೆ. ಈ ಪಳಗಿಸುವಾಗ ಪಳ ಅಂತ ಹೇಳುವಾಗ ಅಲ್ಲಿ ಒಂದು ರೀತಿಯ ಖಡ್ಗ ಎಂಬ ಒಂದು ಅರ್ಥವೂ ಕೂಡ ಬರ್ತದೆ. ಕತ್ತಿ ಅಥವಾ ಖಡ್ಗ ಎಂಬ ಅರ್ಥವೂ ಬರ್ತದೆ. ಪಳ, ಆ ಕತ್ತಿಯಿಂದ ನಮ್ಮ ದೇಹವನ್ನ ಪಳಗಿಸುವ ವಿಧಾನ ಎನ್ನುವನ್ನು ನಾವು ಪಳಗಿಸುವ ಆ ಒಂದು ಅರ್ಥದೊಂದಿಗೆ ಹೇಳಬಹುದು. ಈ ದೇಹವನ್ನ ಪಳಗಿಸುವ ಶಕ್ತಿ ಶಿಲುಬೆಯ ಆಧಾರಿತ ಅರ್ಥಕ್ಕೆ ಇದೆ. ಈ ದೇಹವನ್ನ ಪಳಗಿಸುವ ಶಕ್ತಿ ದೇವರ ಶಕ್ತಿಯಿಂದ, ದೇವರ ಆತ್ಮಶಕ್ತಿಯಿಂದ ಸಾಧ್ಯವಾಗುವಂತಿದೆ. ಆದ್ದರಿಂದ ಪ್ರಭು ಕ್ರೈಸ್ತರು ಹೇಳುತ್ತಾರೆ, ನಮ್ಮನ್ನು ಹಿಂಬಾಲಿಸುವವರನ್ನು ಯಾರು ಸ್ವೀಕರಿಸುತ್ತಾರೋ ಅವರಿಗೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪ್ರತಿಫಲವು ಖಂಡಿತವಾಗಿಯೂ ಸಿಗುತ್ತದೆ ಅಂತ ಹೇಳುವ ಮಾತುಗಳನ್ನ ಇಂದು ನಾವು ನೋಡುತ್ತಾ ಇದ್ದೇವೆ. ಅಂದರೆ ನನ್ನ ಹೆಸರಿನಲ್ಲಿ ನನ್ನನ್ನು ಹಿಂಬಾಲಿಸುವವರನ್ನು ಸ್ವೀಕರಿಸಿದಾಗ, ನನ್ನ ಹೆಸರಿನಲ್ಲಿ ನನ್ನ ಧರ್ಮವನ್ನ, ನನ್ನ ವಾಕ್ಯವನ್ನ ಪ್ರಚಾರ ಮಾಡುವವರಿಗೆ ಒಂದು ಲೋಟ ನೀರನ್ನು ಕೊಟ್ಟಾಗಲೂ ನೀವು ಅದನ್ನು ನನಗೆ ಕೊಟ್ಟಂತೆ ಎಂಬ ಮಾತನ್ನ ಪ್ರಭು ಯೇಸು ಹೇಳುವುದರೊಂದಿಗೆ, ಹೀಗೆ ಪ್ರತಿಫಲದ ವಿರುದ್ಧವಾಗಿ ನಾವು ಪಾಪಗಳನ್ನ ಮಾಡುವಾಗ ದೇವರು ನಮ್ಮನ್ನ ಖಂಡಿಸುತ್ತಾರೆ ಎಂಬುದನ್ನು ಕೂಡ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಮಾರ್ಕರ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯಗಳು 38ರಿಂದ 48ರಲ್ಲಿ ನಾವು ನೋಡುತ್ತಾ ಇದ್ದೇವೆ. ಒಂದು ರೀತಿಯ ಕಠಿಣವಾದ ಭಾಷೆ. ಅದೇನೆಂದರೆ, ಕಣ್ಣು ಪಾಪಕ್ಕೆ ಕಾರಣವಾದರೆ ಆ ಕಣ್ಣನ್ನೇ ತೆಗೀರಿ ಎಂಬ ಯೇಸುವಿನ ಮಾತು. ಕಾಲು ಪಾಪಕ್ಕೆ ಕಾರಣವಾದರೆ, ಕೈ ಪಾಪಕ್ಕೆ ಕಾರಣವಾದರೆ ಅವುಗಳನ್ನು ಕತ್ತರಿಸಿಯಾದರೂ ನೀವು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಲು ಬಾಧ್ಯಸ್ಥರಾಗಬೇಕು ಎಂಬ ಮಾತನ್ನ ಪ್ರಭು ಯೇಸು ಹೇಳುವಾಗ ನಮಗೆ ಒಂದಲ್ಲ ಒಂದು ರೀತಿಯ ಭಯ. ಕಾರಣ, ಸ್ವರ್ಗದಲ್ಲಿ ನಾವು ಸೇರುವಾಗ ನಮ್ಮ ಸಂಪೂರ್ಣ ದೇಹದೊಂದಿಗೆ ಯೇಸು ಕ್ರಿಸ್ತರು ಸ್ವೀಕರಿಸುವಂತ ಒಂದು ಸತ್ಯವನ್ನ ನಾವು ಪರಿಗಣಿಸುತ್ತೇವೆ ಮತ್ತು ಅದನ್ನು ನಂಬುತ್ತೇವೆ. ಅಂದರೆ ಈ ಲೋಕದಲ್ಲಿ ಈ ಒಂದು ರೂಪುರೇಷೆಗಳನ್ನ ಉಪಯೋಗಿಸಿಕೊಂಡು ನಾವು ನೋಡುವ, ವಿಮರ್ಶೆ ಮಾಡುವ, ಅವಲೋಕಿಸುವ ವಿಷಯವೇ ಬೇರೆ. ಮತ್ತು ದೇವರು ನಮ್ಮನ್ನು ಸ್ವೀಕರಿಸುವ, ನಮ್ಮನ್ನು ಪುನಶ್ಚೇತನಗೊಳಿಸುವ, ನಮಗೆ ಹೊಸ ಜೀವನವನ್ನು ನೀಡುವ ಸನ್ನಿವೇಶವೇ ಇನ್ನೊಂದು ರೀತಿಯದು ಆಗಿದೆ ಮತ್ತು ವಿಭಿನ್ನವಾಗಿದೆ ಎಂಬುದನ್ನ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಕಣ್ಣಿನಿಂದ ನಾವು ನೋಟವನ್ನು ನೋಡುವುದಷ್ಟೇ ಅಲ್ಲ, ನಮ್ಮ ಆಸೆಗೆ ತಕ್ಕಂತೆ ಇಡೀ ಲೋಕವನ್ನ ನಾವು ಪರಿಣಮಿಸುವಂತೆ ಮಾಡುತ್ತೇವೆ. ಇಡೀ ಲೋಕವು ನಮ್ಮ ಒಂದು ಆಸೆಗಳಿಗೆ ತುತ್ತಾಗುವಂತೆ ನಾವು ಅದನ್ನು ಪರಿಗಣಿಸುತ್ತೇವೆ. ಆದ್ದರಿಂದ ಪ್ರಭು ಯೇಸು ಹೇಳುತ್ತಾ ಇದ್ದಾರೆ, ಕಣ್ಣಿನಿಂದ ನೋಟದ ಮುಖಾಂತರ ಮಾಡಿದ ಪಾಪದ ಆ ಒಂದು ಆಲೋಚನೆ, ಆ ಊಹೆಗಳನ್ನ ನಮ್ಮ ಬಾಯಿಯ ಮುಖಾಂತರ ಅವುಗಳನ್ನು ನಾವು ಸಮರ್ಥಿಸುವಾಗ ಮತ್ತು ಅದೇ ರೀತಿ ನಮ್ಮ ಕೈಗಳನ್ನು, ನಮ್ಮ ಕಾಲುಗಳನ್ನ ಈ ಎಲ್ಲ ಆಸೆಗಳು ಕಾರ್ಯರೂಪಕ್ಕೆ ಬರುವಂತೆ ಅವುಗಳನ್ನು ಉಪಕರಣಗಳನ್ನಾಗಿ ಮಾಡಿಕೊಂಡಾಗ ಪ್ರಭು ಯೇಸು ಹೇಳುತ್ತಾ ಇದ್ದಾರೆ, ಪಾಪಕ್ಕೆ ನಿನ್ನ ಕಣ್ಣು ಕಾರಣವಾದರೆ, ಕಾಲು, ಕೈ ಮತ್ತು ಬಾಯಿ ಕಾರಣವಾದರೆ ಅವೆಲ್ಲವುಗಳನ್ನು ತ್ಯಜಿಸಿ ನನ್ನನ್ನು ಹಿಂಬಾಲಿಸು ಅಂತ ಹೇಳುವ ಮಾತುಗಳನ್ನು ನಾವು ಕೇಳುವಾಗ ಪ್ರಭು ಯೇಸು ಹೇಳುವುದೇ ಇಷ್ಟೇ, ನಿನ್ನ ದೇಹವನ್ನು ನೀನು ಪಳಗಿಸಬೇಕಾದರೆ ನನ್ನ ಶಿಲುಬೆಯನ್ನು ನೀನು ಸ್ವೀಕರಿಸು. ನಿನ್ನ ದೇಹವನ್ನು ನೀನು ಪಳಗಿಸಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥನಾಗಬೇಕಾದರೆ ನಾ ಕೊಟ್ಟಂತಹ ಶಿಲುಬೆಯನ್ನ, ಭಾರವಾದ ನಿನ್ನ ಶಿಲುಬೆಗಳನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿ ಎಂದು ಹೇಳುವ ಪದಗಳ ಮತ್ತು ವಾಕ್ಯಗಳ ಆ ಒಂದು ಅರ್ಥವನ್ನ ನಾವು ಜ್ಞಾಪಿಸಬೇಕಾಗಿದೆ. ಪ್ರಿಯರೇ, ಹೀಗೆ ಇವುಗಳನ್ನು ನಾವು ಸ್ವೀಕರಿಸುವಾಗ, ಯೇಸುವನ್ನು ನಾವು ಹಿಂಬಾಲಿಸುವಾಗ ನಮಗೆ ತಿಳಿಯಬೇಕಾದದ್ದು ಇಷ್ಟೇ, ಯೇಸುವನ್ನು ನಾವು ಹಿಂಬಾಲಿಸುವಾಗ ಎಷ್ಟೇ ಭಾರ ಇದ್ದರೂ ಕೂಡ, ಎಷ್ಟೇ ಕಷ್ಟ ಬಂದರೂ ಕೂಡ, ಎಷ್ಟೇ ಸಂಕಷ್ಟದಲ್ಲಿ ನಾವು ಸಿಲುಕಿದರೂ ಕೂಡ ಯಾವ ಭಾರವಿಲ್ಲದೆ ನಮ್ಮ ಶಿಲುಬೆಗಳನ್ನು ಪ್ರಭು ಯೇಸು ಸ್ವೀಕರಿಸಿ ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಹೊಸ ಜೀವಿಗಳನ್ನಾಗಿ ಮಾಡುತ್ತಾರೆ. ಪಾಪವೆಂಬ ಕಾರ್ಗತ್ತಲೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಸ್ವರ್ಗಕ್ಕೆ ಬಾಧ್ಯಸ್ಥರನ್ನಾಗುವಂತೆ ಮಾಡುತ್ತಾರೆ. ಆದರೆ ಯೇಸುವನ್ನು ಹಿಂಬಾಲಿಸುವವರ ಅಪಪ್ರಚಾರ ಮಾಡುವುದರಾಗಲಿ, ಮುಕ್ತ ಮನಸ್ಸುಳ್ಳ ಆ ಮಕ್ಕಳನ್ನ ತಪ್ಪುದಾರಿಗೆ ಎಳೆಯುವುದರಾಗಲಿ, ಇಂತಹ ಪಾಪಗಳನ್ನು ಮಾಡುವಾಗ ಬೀಸುಗಲ್ಲನ್ನ ನಮ್ಮ ಕುತ್ತಿಗೆಗೆ ಹಾಕಿ ಸಮುದ್ರದ ಪಾತಾಳಕ್ಕೆ ನಮ್ಮನ್ನು ತಳ್ಳುತ್ತಾರೆ ಎಂಬ ಒಂದು ತೀರ್ಪಿನ ಮಾತನ್ನು ಕೂಡ ಪ್ರಭು ಯೇಸು ಹೇಳುತ್ತಾ ಇದ್ದಾರೆ. ಪ್ರಿಯರೇ, ಇಲ್ಲಿ ಬೀಸುಕಲ್ಲು ನಮ್ಮ ಮನೆಯಲ್ಲಿ
ಅಕ್ಕಿ ಆ ಒಂದು ಕಣಜಗಳನ್ನ ಅಥವಾ ಆ ಕಾಳುಗಳನ್ನ ಬೀಸುವಂತ ಬೀಸುಗಲ್ಲ, ಬದಲಾಗಿ ಹೊಲದಲ್ಲಿ ಕಣಜವನ್ನ ಮಾಡುವಾಗ ದೊಡ್ಡದಾದಂತ ಆ ಒಂದು ಬೀಸುಗಲ್ಲಿಂದ ತುಳಿಯುವಂತ ಆ ಒಂದು ವೃತ್ತಾಂತವನ್ನ ಪ್ರಭು ಯೇಸು ಜ್ಞಾಪಿಸುತ್ತಾ ಇದ್ದಾರೆ. ಅಂತಹ ಒಂದು ಕಲ್ಲನ್ನ ಕತ್ತೆಗಳ ಮುಖಾಂತರ ಅಥವಾ ಇತರ ದನಗಳ ಮುಖಾಂತರ ಅಥವಾ ಹಸುಗಳ ಬದಲಾಗಿ ಎತ್ತುಗಳ ಮುಖಾಂತರ ಅದನ್ನು ಎಳೆಯುವ ಆ ಒಂದು ದೃಶ್ಯ, ಅಂತಹ ಭಾರ ನಮ್ಮಿಂದ ಬರಲಾರದ ಭಾರ, ಬದಲಾಗಿ ಪ್ರಾಣಿಗಳು ಎಳೆಯುವಂತ ಅಷ್ಟಂತ ಶಕ್ತಿಯುಳ್ಳ ಆ ಒಂದು ಬೀಸುಗಲ್ಲನ್ನ ನಮಗೆ ಕಟ್ಟಿ ನಮ್ಮನ್ನು ತಳ್ಳುತ್ತಾರೆ ಎಂಬ ದೃಶ್ಯದಿಂದ ಮಾರ್ಕರು ನಮಗೆ ಹೇಳುವುದೇ ಇಷ್ಟೇ: ಪಾಪವು ನಮ್ಮ ಜೀವನವನ್ನ ತುಳಿಯುತ್ತದೆ ಮತ್ತು ಪ್ರಭು ಯೇಸುವಿನಿಂದ ನಮ್ಮನ್ನು ದೂರ ತಳ್ಳುತ್ತದೆ ಮತ್ತು ನಾವು ನಿಲುಕವಾದಷ್ಟು ಅಥವಾ ಎದ್ದೇಳಲಾದಷ್ಟು ಒಂದು ಆಳಕ್ಕೆ ನಮ್ಮನ್ನು ತಳ್ಳಲ್ಪಡುತ್ತದೆ ಎಂಬುದನ್ನ ಆ ಒಂದು ಎಚ್ಚರಿಕೆಯನ್ನ ಸಂತ ಮಾರ್ಕರು ನೀಡುತ್ತಾ ಇದ್ದಾರೆ. ಆದ್ದರಿಂದ ಪ್ರಿಯರೇ, ನಾವು ಎಲ್ಲದ ಪಾಪದ ಭಾರವನ್ನು ಬಿಟ್ಟು ದೇವರ ಸಾಮ್ರಾಜ್ಯದ ಆ ಒಂದು ಪ್ರತಿಫಲವನ್ನು ನಾವು ಪಡೆಯಬೇಕಾದರೆ ಶಿಲುಬೆಯನ್ನು ಸ್ವೀಕರಿಸೋಣ. ಅದು ನಮ್ಮ ದೇಹವ ಪಳಗಿಸುವ ಶಕ್ತಿಯನ್ನು ಪಡೆದುಕೊಂಡಿದೆ ಮತ್ತು ಅದೇ ರೀತಿ ಪವಿತ್ರಾತ್ಮರ ವರದಾನಕ್ಕೆ ನಮ್ಮನ್ನು ಹತ್ತಿರವಾಗಿಸುತ್ತದೆ ಎಂಬ ಆ ಒಂದು ಅರ್ಥವನ್ನ ನಾವು ಕಂಡುಕೊಳ್ಳುತ್ತೇವೆ. ಆದ್ದರಿಂದ ನಮ್ಮ ದೇಹವ ಪಳಗಿಸುವ ಆ ಸೂಚನೆ, ಆ ಸಂಕೇತ ಶಿಲುಬೆಯಾಗಿದೆ. ಆ ಶಿಲುಬೆಯನ್ನು ಹೊತ್ತುಕೊಂಡು ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ಯೇಸುವಿನ ಬಳಿ ನಾವು ಹೋಗುವ, ಅವರು ಕೊಡುವಂತಹ ಪ್ರತಿಫಲವನ್ನು ಸ್ವೀಕರಿಸುವ ಮತ್ತು ಅಂತಹ ಮನಸ್ಸು ನಮ್ಮಲ್ಲಿ ಬೆಳೆಯಲೆಂದು ಭಕ್ತಿಯಿಂದ ಪ್ರಾರ್ಥಿಸುವ. ಆಮೇನ್.